ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಸವಣೂರು ಶಿಗ್ಗಾಂವ್ ತಾಲೂಕಿನಲ್ಲಿ ಸೌಹಾರ್ದತೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 1500ನೇ ಹುಟ್ಟು ಹಬ್ಬ ಅಂಗವಾಗಿ ಹಮ್ಮಿಕೊಂಡ ಮೆರವಣಿಗೆಯು ಅದ್ಧೂರಿಯಾಗಿ ಜರುಗಿತು. ಈ ಮೆರವಣಿಗೆಯು ಜುಮ್ಮಾ ಬಜಾರ್ ನಗರದಿಂದ ಮಧ್ಯಾಹ್ನ 3 ಗಂಟೆಯಿಂದ ಆರಂಭಗೊಂಡಿದ್ದು ಆಸಾರ್ ನಗರದವರೆಗೂ ಸಾಯಂಕಾಲ 6:30ವರೆಗೆ ಮುಕ್ತಾಯಗೊಂಡಿರುತ್ತದೆ. ಈ ಮೆರವಣಿಗೆಯಲ್ಲಿ ನೂತನ ಶಾಸಕರಾಗಿರುವಂತಹ ಯಾಸಿರ್ ಪಠಾಣ್ ರವರು ತಮ್ಮ ಅಧಿಕಾರದ ಮೊದಲನೆಯ ಜಶ್ನೆ ಈದ್ ಮಿಲಾದುನ್ ನಬಿ ಆಚರಿಸುತ್ತಾ ಸವಣೂರು ಶಿಗ್ಗಾಂವ್ ತಾಲೂಕಿಗೆ ಕುಡಿಯುವ ನೀರಿನ ಬಗ್ಗೆ 350 ಕೋಟಿ ಅನುದಾನ ರಾಜ್ಯ ಸರ್ಕಾರದಿಂದ ಬರಲಿದೆ ಎಂದು ಮಾತನ್ನು ಈ ಸಂದರ್ಭದಲ್ಲಿ ಶಾಸಕರಾದ ಯಾಸಿರ್ ಪಠಾಣ್ ಅವರು ಹೇಳಿರುತ್ತಾರೆ. ಸವಣೂರು ತಾಲೂಕಿನ ಲಕ್ಷ್ಮೇಶ್ವರ ರೋಡಿನಲ್ಲಿ ಇರುವ ದೊಡ್ಡ ಕೆರೆಗೆ ನೀರು ಶುದ್ಧೀಕರಣ 169 ಕೋಟಿ ಅನುದಾನ ಬರಲಿದೆ ಎಂದು ಸ್ಪಷ್ಟನೆ ಕೊಟ್ಟಿರುತ್ತಾರೆ. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಸವಣೂರು. ಗೌರವಾನ್ವಿತ ಪುರಸಭಾ ಅಧ್ಯಕ್ಷರು ಹಾಗೂ ಎಲ್ಲ ಪುರಸಭಾ ಸದಸ್ಯರು ಹಾಗೂ ಎಲ್ಲ ಹಿರಿಯ ನಾಯಕರ ಜೊತೆಗೆ ನಾವು ಆಸಾರ್ಗೆ ತೆರಳಿ ಇವತ್ತು ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮುಹಿಮ್ ಮುಬಾರಕನ್ನು ನೋಡಿದ್ವಿ. ಜೊತೆಗೆ ಇವತ್ತು ನಮ್ಮ ಶಿಗ್ಗಾಂವ್ ಸವಣೂರ್ಲ ಇಡೀ ಜಗತ್ತಿನಲ್ಲಿ 1500 ವರ್ಷಗಳ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ಇದು ನಾನು MLA ಆದಮೇಲೆ 1ನೇ ಈದ್ ಮಿಲಾದ್, ಅದಕ್ಕೆ ಇವತ್ತು ಭಾಳ ಖುಷಿಯಿಂದ ನಾವು ಶಿಗ್ಗಾಂವ್ ಸವಣೂರು ವಿಧಾನಸಭಾ ಕ್ಷೇತ್ರದಲ್ಲಿ ಉತ್ತರಿಸ್ತಾ ಇದ್ದೀವಿ. ನನಗೆ ಆದಷ್ಟು ಎಲ್ಲೆಲ್ಲಿ ಹೋಗೋಕ್ಕೆ ಸಾಧ್ಯತೆ ಇಲ್ಲಿ ಹೋಗಿ ಎಲ್ಲರಿಗೂ ವಿಶ್ ಮಾಡಿ ಬಂದಿದ್ದೀನಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ಮೋತಿ ತಲಾಬ್ ವಿಶೇಷವಾಗಿ ಇವತ್ತು ನಾನೊಂದು ಶುಭ ಸುದ್ದಿ ಕೊಡ್ಲಿಕ್ಕೆ ಬಯಸ್ತೀನಿ. ಈದ್ ಮಿಲಾದ್ ಹಬ್ಬದ ದಿನ ಈ ಮೋತಿ ತಲಾಬ್ಗೆ 159 ಕೋಟಿ ರೂಪಾಯಿ ಶಾಂಕ್ಷನ್ ಆಗೈತಿ. ಇನ್ನೂ ಒಂದು ವಾರದಲ್ಲಿ ಅಧಿಸೂಚನೆ ಹೊರಗೆ ಬೀಳ್ತೈತಿ. ಈ ಮೋತಿ ತಲಾಬನ್ನು ನಾವೆಲ್ಲ ಸ್ವಚ್ಛ ಮಾಡಿ ಇಲ್ಲಿ ಒಂದು ಟೂರಿಸಂ ಪ್ಲೇಸು ಮಾಡ್ತೀವಿ. ಮತ್ತು ಇದರಿಂದ 24 ತಾಸು ಸವಣೂರು ಪಟ್ಟಣದ ಸುಮಾರು 60,000 ಜನಸಂಖ್ಯೆಗೆ ಶುದ್ಧ ಕುಡಿಯುವ ನೀರು, ನದಿ ನೀರನ್ನು ಕೊಡುವಂಥ ನಾವು ಯೋಜನೆಯನ್ನು ತಂದಿದ್ದೇವೆ. ಸರ್, ನಾವು ನಮ್ಮ ಮಾಹಿತಿ ಪ್ರಕಾರ ನದಿ ಜೋಡಣೆ ಕೆಲಸ ನೀವು ಭಾಳ ಅದಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದೀರಾ. ನಿಮ್ಮ ಕನಸು ನದಿ ಬಗ್ಗೆ ಮಾತಾಡ್ತಾನೆ ಇದ್ದೇನೆ. ನಾನು ಸೆಂಟ್ರಲ್ಗೂ ಮಾತಾಡಿದ್ದೀವಿ, ಸ್ಟೇಟ್ಗೂ ಮುಖ್ಯಮಂತ್ರಿಗಳಿಗೂ ಮಾತಾಡಿದ್ದೀವಿ. ಈಗ ನಮ್ಮ ಪರಿಸ್ಥಿತಿ ಏನಂದ್ರೆ ನಮ್ಗೆ ಶಾಶ್ವತ ನೀರಾವರಿ ಇಲ್ಲ ಇಲ್ಲಿ. ಹೌದು. ಈಗ ನೋಡ್ರಿ, ಈ ವರ್ಷ ಮಳೆ ಬಂದ್ಬಿಟ್ಟು ಅಡ್ಡ ಜಿಡ್ಡಿ ಮಳೆ ಬಂದೈತಿ, ಎಲ್ಲ ಪೀಕ್ ಹಾಳಾಗ್ಬಿಟ್ಟಾವು. ಈಗ ನಮ್ಗೆ ಶಾಶ್ವತ ನೀರಾವರಿ ಬಂದ್ರೆ ನಾವು ಒಳ್ಳೆ ಬೆಳೆಗಳು ತಗೋಬೋದು, ನಮ್ಮ ರೈತರು ಉದ್ಧಾರ ಆಗ್ಬೋದು. ಇವತ್ತು ನಾವು ಸವಣೂರು ಎತ್ತು ನೀರಾವರಿ ಯೋಜನೆಯನ್ನು ತರ್ತಾ ಇದ್ದೀವಿ. ಅಲ್ಲೂ ಕೂಡ ಸುಮಾರು 350 ಕೋಟಿಯಲ್ಲಿ ಅದು ಕೂಡ ಇನ್ನೊಂದು 2 ತಿಂಗಳಲ್ಲಿ ಅದು DPR ಆಗಿದೆ, ಅದು ಶಾಂಕ್ಷನ್ ಆಗ್ತೈತಿ. ಅದು 350 ಕೋಟಿ ಇದು ಸವಣೂರು ಎತ್ತು ನೀರಾವರಿ ಯೋಜನೆ, 361 ಕೋಟಿದು ಶಿಗ್ಗಾಂವ್ ಸವಣೂರು ಬಂಕಾಪುರ ಕುಡಿಯುವ ನೀರು ಎರಡೂ ಯೋಜನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕರೆಸಿ ಅದನ್ನು ಗುದ್ಲಿ ಪೂಜೆ ಮಾಡಿ ಪ್ರಾರಂಭ ಮಾಡುವಂಥ ಕೆಲಸ ಮಾಡ್ತೀವಿ.